ಕೊಡ್ತೀನಿ ಅಂತ ನಮ್ಮ ಹಳ್ಳಿ ಮಂದಿಗೆಲ್ಲ ಗೊತ್ತಾಯ್ತೆ. ಸುಮ್ಕೆ ಬರ್ತಾ ಇರು. ನಾನೇ ನಿನ್ಗೆ ಆಕಾಶ ಕಿತ್ಕೊಂಡ್ಬಂದ್ ಕೊಡು ಅನ್ನ, ಇಲ್ಲ ಚಂದ್ರನ್ ಕಿತ್ಕೊಂಡ್ಬಂದ್ ಕೊಡು ಅನ್ನ. ಬಾಳೆಗಳು ಕೊಡಿಸ್ತೀನಿ ಅಂದ್ರೆ ನೀನ್ ಮುಸುಡಿಗೆ ಪ್ಲಾಸ್ಟಿಕ್ ಬಳೆ ಗೊತ್ತಿ. ಒಂದ್ಸಲ ಮಾರಿ ಹಬ್ಬ ಕೊಡ್ಸಿದ್ ಏನೇ ಮಾಡಿದೆ, ನನ್ನ ಕೋಪ ಬತ್ತು ಅಂದ್ರೆ ಕೈನಾಗಿರೋ ಬಳೆ ಎಲ್ಲ ಹೊಡೆದಾಕ್ಬಿಡ್ತೀನಿ. ಕೈನಾಗಿರೋ ಬಳೆ ಎಲ್ಲ ಹೊಡೆದಾಕ್ಬಿಡು, ಹಂಗೆ ಕತ್ತಾಗಿರೋ ತಾಳಿನೂ ನೀನೇ ಕಿತ್ತಾಕ್ಬಿಡಂತೆ. ನನ್ ಕೋಪ ಜಾಸ್ತಿ ಕಡೆ. ನಿನ್ನ ಲಗ್ನ ಆಗಕ್ ಮುಂಚೆ ನಮ್ಮವ್ವ ನಿಮ್ಮ ಹತ್ರ ಹೇಳಿಲ್ವಾ? ಈಗ ನನ್ನ ಹತ್ರ ಆಟ ಕಟ್ಟಿದ್ರ ಅದೆಲ್ಲ ನಡೆಯಕ್ಕಿಲ್ಲ, ಸುಮ್ಮನೆ ಬರ್ತಾ ಇರೋ. ನಂಗೆ ಯಾಕೋ ಒಂದ್ ವರ್ಷಕ್ಕೆ ಈ ಜೀವನ ಬೇಸ ಆಗ್ಬಿಡೈತೆ. ಮುದೇವೆ ಬಾಯ್ ಮುಚ್ಕೊಂಡ್ ಬರ್ತಾ ಇರೋ. ನೀವು ಹಸಿ ಇಲ್ಲೇ ನಿಂತ್ಕೊಂಡಿರೋ, ಇಲ್ಲೆಲ್ಲಾರು ಬಳೆ ಚೀಪಾಗಿ ಸಿಗ್ತಾವ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ, ನಿನ್ ಸೈಜ್ ಗೊತ್ತಾಗಿಲ್ಲ. ಮೊದ್ಲು ರೇಟ್ ಇಟ್ಬೇಕು, ಆಮೇಲೆ ನಿನ್ ಕರ್ಕೊಂಡು ಹೋಗೋದು. ಅಲ್ಲಿ ಗಂಟ ತೆಪ್ಪಗಿಲ್ಲ ತಲೆ ತೆಗಿಸ್ಕೊಂಡು ನಿಂತಿರ್ಬೇಕು. ಯಾವನ್ ಜೊತೆನಾರು ಮಾತಾಡಿ ನೋಡಿದ್ರೆ ಬಲಿ ಬಲಿ ಹಾಕ್ಬಿಡ್ತೀನಿ. ಯಾವ್ದೋ ಹಳ್ಳಿ ಪಿಗರು ತಪ್ಪಿಸ್ಕೊಂಡು ಪೇಟೆಗೆ ಬಂದ್ಬಿಟ್ಟೈತೆ. ಒಂದಪ್ಪ ನೋಡೇ ಬಿಡವ, ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ನನಗಿಷ್ಟ ಆಗವಳೆ. ನನಗೆ ಗೊತ್ತಾಯ್ತು ಬಿಡು, ಅವ್ನು ಯಾವ ನಿನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಕಾಣಿಸ್ತದೆ. ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಪ್ಯಾಟೆ ಕರ್ಕೊಂಡ್ಬಂದ್ಬಿಟ್ಟು ಈ ನಡ್ರಸ್ತಲ್ಲಿ ನಿಲ್ಸ್ಬಿಟ್ಟು ಹೊಟ್ಟಗವನ. ಅಮ್ಮ ಎವಿ 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 ಇಷ್ಟೊಂದು ಕೋಪ ಮಾಡ್ಕೊಂಬಿಟ್ರೆ ಹೆಂಗೆ? ನೀನೇನು ಯೋಚನೆ ಮಾಡಬೇಡ, ಅವ್ನು ತೋರಿಸ್ತಾ ಇರೋ ಸಿನಿಮಾನ ನಾನು ಕರ್ಕೊಂಡೋಗಿ ನಿನಗೆ ತೋರಿಸ್ತೀನಿ. ಹಂಗೆ ನಿನ್ನ ಹೋಟ್ಲಿಗೆ ಕರ್ಕೊಂಡೋಗಿ ಮಸಾಲೆ ದೋಸೆ ತಿನ್ನಿಸಿ ಒಂದೆರಡು ಪಾರ್ಕ್ ಸುತ್ತಾಡಿಸಿ ಏನು ಡ್ಯಾಮೇಜ್ ಮಾಡಿದಿರಾ ಇಲ್ಲಿಗೆ ಕರ್ಕೊಂಬಂದು ಬಿಡ್ತೀನಿ. ನಾನು ಅಂತ ಕರಿತಾ ಇದ್ದೀನಿ, ನಿನಗೆ ಎದುರ್ಕೊಂಡ್ರೆ ಹೆಂಗೆ? ಈ ರೌಡಿ ರಾಮು ಕರೆದ್ರೆ ಸಾಕು ಅಂತ ಎಷ್ಟೊಂದು ಜನ ಹುಡುಗಿರು ಆಂಟಿರೆಲ್ಲ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನೀನು ಬರೋದಿಲ್ಲ ಅಂದ್ರೆ ಹೆಂಗೆ? ನೀನು ನನ್ನ ಚಂದುಳ್ಳಿ ಚೆಲುವೆ ಅಲ್ವಾ? ಓಹೋ, ಮಲ್ಲಿಗೆ ಹೂವು ಡಿಮ್ಯಾಂಡ್ ಜಾಸ್ತಿ ಅಂತ ಕಾಕಡ ಹೂವು ಮುಡ್ಕೊಂಬಿಟ್ಟಿದ್ಯಾ? ನೀನೇನು ಚಿಂತೆ ಮಾಡಬೇಡ, ನಿನಗೆ ಮಲ್ಲಿಗೆ ಹೂವನ್ನ ಕೊಡಿಸ್ತೀನಿ ಬಾ. ಯಾರು ತಗೊಂಡ್ಲ ನೀನ್ ಮಾತಾಡ್ತಿರೋದು? ಅದಕ್ಕೆ ಯಾಕೆ ಬೇಜಾರು ಮಾಡ್ಕತ್ತೀಯ ಗುರು? ಇವತ್ತು ನಾನು ಅವಳನ್ನ ಸಿನಿಮಾ ಕರ್ಕೊಂಡಿದ್ದೀನಿ, ನಾಳೆ ನೀನ್ ಕರ್ಕೊಂಡು ಹೋಗುತ್ತೆ ಬಿಡು. ಅವಳನ್ನ ಯಾರು ಅನ್ಕೊಂಡಿದ್ಯಾ? ಯಾರು? ನಾನು ಹೆಂಡ್ತಿ. ಬಿಡಕ್ಕಿಲ್ಲ ಕಳ, ಇವತ್ತು ನೀನು ಅಡ್ಡಡ್ಡ ಸಿಗ್ದು ಎಡ ಮಡಗ್ಸೋರ್ಗು ನನಗೆ ನಿದ್ದೆ ಬರಕ್ಕಿಲ್ಲ. ಅದ್ಯಾಕೆ ಹಿಂಗ್ ಗಟ್ಲೆ ಹಾಕೊಳ್ತೀಯ? ಅವ್ನು ಏನು ಮಾಡ್ಲಿಲ್ಲ, ಎಷ್ಟು ಚೆನ್ನಾಗಿ ರೇಗಿಸ್ತಿದ್ದೆ ಗೊತ್ತಾ? ಯಾಕೆ ಸುಮ್ಮನೆ ತಲೆ ತಗ್ಸ್ಕೊಂಡು ನಿಂತ್ಕ ಅಂದ್ರೆ ತಲೆ ಎತ್ತ ಕಿಸ್ತಿರ್ತ್ಯಾ? ಅದಕ್ಕೆ ಅವ್ನು ಆಟ ಕಟ್ಟವ್ರೆ. ಇವತ್ತು ನಿನ್ ಬಿಡಲ್ಲ ಕಳ. ಕಲರ್ ಕಲರ್ ವಾಟ್ ಕಲರ್? ಸಿಟಿನಲ್ಲಿ ಹೂ ಮುಡ್ಕೊಂಡವ್ರು ನೋಡಕ್ ಸಿಕ್ಕೋದೇ ಕಷ್ಟ, ಅಂತದ್ರಲ್ಲಿ ತಲೆ ತುಂಬಾ ಹೂ ಮುಡ್ಕೊಂಡು ಕಾಯ್ತಾವಳಲ್ಲ, ಯಾರು ಇವಳು? ಜೀವ ತಡಿತಾ ಇಲ್ಲ, ಮಾತಾಡ್ಸೇ ಬಿಡುವ. ಯಾರಿವಳು ಕಾಕಮ್ಮಲ್ಗೆ ಮೂಡಿದ್ದವಳು. ಗಿರಿಜಾ ನೀನೇನೆ? ನೀವ್ಯಾರು? ಏನ್ ಪ್ರಶ್ನೆ ಅಂತ ಕೇಳ್ಬಿಟ್ಟೆ. ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ, ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನಿನ್ ಕೈ ಎತ್ತಿದ ಮೇಲೆ ಗೊತ್ತಾಗಿತ್ತು ನೀನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಅಂತ. ಕೊನೆಗೊಂದು ನೆನಪಾಯ್ತಲ್ಲ ಗಿರಿಜಾ, ಅದು 2ನೇ ಕ್ಲಾಸ್ ವರೆಗೂ ನಾನು ನೀನು ಪಕ್ಕದಲ್ಲೇ ಕೂತ್ಕೊಂಡು ಜೊತೆಗೆ ಓದ್ತಾ ಇದ್ವಿ. 3ನೇ ಕ್ಲಾಸಿಗೆ ಬಂದು ಕಣ್ಣು ಬಿಟ್ಟು ನೋಡ್ತೀನಿ, ನೀನು ನಾಪತ್ತೆ ಆಗ್ಬಿಟ್ಟಿದೆ. ಎಲ್ಲಿ ಹೋಗ್ಬಿಟ್ಟೆ ಅಂತ. ನಮ್ಮಪ್ಪ ಊರ್ನಾಗಿದ್ದು ಹೊಲನೆಲ್ಲ ಮಾರಿ ಪಕ್ಕದೂರ್ಗೆ ಹೋಗ್ಬಿಟ್ಟ. ಅಲ್ಲಿ ಇಟ್ಕೊಂಡು ನಾನೇನ್ ಮಾಡ್ಲಿ, ಅದಕ್ಕೆ ನಾನು ಅವನಿಂದ ಹೋಗಿಬಿಟ್ಟೆ. ಸರಿ, ನಿಂಗೆ ಲಗ್ನ ಆಯ್ತು ಅಂತ ಕೇಳ್ಬಿಟ್ಟೆ. ಹೆಂಗೋಳೆ ನೀನ್ ಎಂಟ್ರು? ಅವಳಿಗೇನಾಗಿದೆ? ಅವಳು ಸಖತ್ತಾಗೆ ಇದ್ದಾಳೆ. ಅವಳು ಕಟ್ಕೊಂಡ ಮೇಲೆ ನಾನು ಬೀದಿಗೆ ಬಂದಿದ್ದೆ. ಪಾಂಡ್ರಂಗ, ನಾವಿಬ್ರು 2ನೇ ಕ್ಲಾಸಲ್ಲಿ ಕುಂಟೆಲ್ಲ ಎಲ್ಲ ಆಡ್ತಿದ್ವಲ್ಲ, ನಿನಗೆ ಗೆಚ್ಚೆ ಆಯ್ತಾ? ನೆನಪಿಲ್ದೆ ಏನೇ ಗಿರಿಜಾ? ಅದೇ ಒಂದು ದಿವಸ ನೀನು ಕುಂಟದಕ್ಕೆ ಅಂತ ಹೋಗಿ ಬತ್ತಿದ ಮೇಲೆ ಕಾಲಿಟ್ಬಿಟ್ಟು ತಬಾ ಅಂತ ಜಾಸ್ತಿ ಇದ್ಬಿಟ್ಟೆ. ಮಂಡಿ ಮಗನೇ ಇಷ್ಟಾಗ ಗಾಯ ಆಗಿತ್ತು ನೋಡು, ಅವಾಗ ನಾನೇ ತಾನೇ ತಂದು ಸೊಪ್ಪು ಕಟ್ಟಿದ್ದು. ಇದಂಗದ ನೀವು ನಿನ್ ಕೈ ಮುಗಿದ್ದೀನಿ, ನನ್ನ ಮೈಂಡ್ ಬಿಟ್ಬಿಡೋಣ, ಇದೊಂದ್ಸಲ ಬಿಟ್ಬಿಡೋಣ. ಮೆಂಡ್ರು ಅಂತ ಗೊತ್ತಿದ್ರೆ ರೇಗಿಸ್ಬಿಟ್ಟಣ. ಇನ್ಮೇಲೆ ನಿಮ್ಮ ಮೆಂಡ್ರು ನಮ್ಮ ಅಜ್ಜಿ ಇದ್ದೆ. ಇನ್ನೊಂದ್ಸಲ ನನ್ನ ಹೆಂಡ್ರು ಸಹವಾಸಕ್ಕೆ ಬಂದೆ ಉದ್ದುದ ಸಿಗ್ದಾಕ್ಬಿಡ್ತೀನಿ. ಇಲ್ಲಣ್ಣ, ಇದೊಂದ್ಸಲ ನಾನು ಸಂಸ್ಬಿಡೋಣ. ನೋಡೋಣ, ಇನ್ಮೇಲೆ ನೀನು ಯಾವ ಟೈಮ್ ಕರೆದು ಏನ್ ಸಹಾಯ ಕೇಳಿದ್ರು ನಾನು ಮಾಡ್ಕೊಡ್ತೀನಣ್ಣ. ಬರಲ್ಲ ಟಾಟಾ ಮಂದಿ ಯೋಗ್ತಾನೆ ಇಷ್ಟು, ಬಗ್ಗದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ನಿನ್ ಗಂಡ ಮಾದೇಶ ಅಷ್ಟೊಂದು ಕೋಪಿಷ್ಟ ನೀನೆ? ಬರೀ ಕೋಪಿಷ್ಟ ಮಾತ್ರ ಅಲ್ಲ, ಅನುಮಾನ ಪಿಶಾಚಿ. ಹೋಗತ್ತಗೆ, ನಮ್ಮಿಬ್ಬರು ಕತ್ತಿನ ಒಂದೇ ಆಗೋಯ್ತಲ್ಲ ಗಿರಿಜಾ. ನಿನಗೆ ಗಂಡ ಸರಿ ಇಲ್ಲ, ನನಗೆ ಹೆಂಡತಿ ಸರಿ ಇಲ್ಲ. ಅಪರೂಪಕ್ಕೊಮ್ಮೆ ಸಿಕ್ಕಿದೀಯಾ? ನಡಿ ಮನೆಗೆ ಹೋಗೋಣ. ಕರಿತಾ ಇರೋರು ಯಾರು? ನಾನ್ ತಾನೆ. ಬಾ ಅಂದ್ರೆ ಬತ್ತರ್ಬೇಕಷ್ಟೇ. ಯಾವ ಜೊತೆ ಮಾತಾಡ್ತಿರೋದು? ಬಿಡ್ರಿ ಕೈ ಬಿಡ್ರಿ. ನೀನ್ ಎದ್ಕೋಬೇಡ, ಸಿಟಿನಲ್ಲಿ ನಿಂತವ್ರನ್ನ 108 ಜನರು ನೋಡ್ಬಿಟ್ಟಿದ್ದೀನಿ. ಅವಳನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯಾ ಕಣ? ಗಿರಿಜಾ, ನನ್ನ ಗಿರಿಜಾ. ಅದು ನನ್ನ ಸಂಬಂಧ ಇವತ್ತಿಂದ ನಿನ್ನೆದು ಅಲ್ಲ ಕಣೋ, 2ನೇ ಕ್ಲಾಸಿಂದ ಇದೆ.
ಅಪ್ಪ 3ನೇ ಕ್ಲಾಸಲ್ಲಿ ಹೊಲ ಮಾರಿ ಅವಳನ್ನ ಪಕ್ಕದಲ್ಲಿ ಕರ್ಕೊಂಡು ಹೋಗಿದ್ದಿದ್ರೆ ನನ್ನ ಅವಳ ಸಂಬಂಧ ಇವತ್ತಿನ ತನಕ ಕಂಟಿನ್ಯೂ ಆಗಿರೋದು ಗೊತ್ತಿಲ್ಲ. ಪ್ಯಾಟಾಗಿ ಕರ್ಕೊಂಬಂದಿದ್ದು ಒಳ್ಳೇದೇ ಆಯ್ತು ಕಣೆ. ನಿನ್ ಬಣ್ಣ ಎಲ್ಲ ಬಯಲಾಯ್ತು. ನೀನ್ ಇಂಥವಳು ಅಂತ ಗೊತ್ತಿಲ್ಲ ಕಣೆ. ಆಮೇಲೆ ವಿಚಾರಿಸ್ಕೊತೀನಿ. ನಾನು ಯಾರು ಗೊತ್ತೇನೋ? ಅವಳ ಗಂಡ. ಕೆಂಪರಕ್ತ ನಾನು ನಿಂಗೆ ಆಮೇಲೆ ಸಿಗ್ತೀನಿ. ಬಿಡಲ್ಲ ಕಣೋ. ಒಂದು ವಾರದೊಳಗೆ ನಿನ್ನ ಹೆಣ ಮಲಗಿಸ್ತಾ ಇದೆ. ನನ್ನ ಹೆಸರು ಮಾದೇಶನೇ ಅಲ್ಲ. ಅಡಿಯಮ್ಮೆ ಏನ್ ನೋಡ್ತಿದ್ಯ ಅಲ್ಲೇ? ಏನಾಯ್ತು? ಲೇ ಚಂಪ ಚಮೇಲಿ, ನನ್ನ ಮೂಗಿಂದ ಬರ್ತಾ ಇರೋ ರಕ್ತ ನಿಂತಿದ್ಯಾ ಅಥವಾ ಇನ್ನೂ ಜಿನುಗ್ತಾ ಇದೆಯಾ ನೋಡ್ಬಿಟ್ಟು ಹೇಳೆ. ಸುಮ್ಮನೆ ಯಾವ್ದೋ ಹುಡುಗಿನ ಚೆನ್ನಾಗಿ ರೇಗಿಸಿರ್ಬೇಕು, ಅದಕ್ಕೆ ಯಾರೋ ಮೂಗನ್ ಪಂಚರ್ ಮಾಡಿ ಕಳ್ಸಿದಾರೆ. ಯಾರೋ ನಿನಗೆ ಹೊಡೆದಿದ್ದು ಅವನ ಮನೆ ಹಾಳಾಗ, ಅವನ ವಂಶ ನಿಲ್ವಂಶ ಆಗ, ಕಿತ್ಕೊಂಡೋಗಿ ಸೇಟ್ರಲ್ಲಿ ಮಡಗ. ದಯವಿಟ್ಟು ಹಾಗೆಲ್ಲ ಶಾಪ ಕೊಡ್ಬೇಡಿ. ಗಿರಿಜಾ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಅದಕ್ಕೆ ಮನೇಲಿಲ್ಲ ಅಂದ್ರೆ ಸಾಕು, ಕಣ್ಕೊಂಡ್ ಹೆಣ್ಮಕ್ಳೆಲ್ಲ ಅಣ್ಣ ಏನ್ ಹುಡ್ಕೊಂಡು ಬಂದ್ಬಿಡ್ತಾರೆ. ಸ್ವಲ್ಪ ಕೆಪ್ಪಗಿಲೆ. ಯಾರಮ್ಮ ನೀನು? ನಾನ್ ಗಿರ್ಜಾ ಅಂತ. ನಾನು ಪಾಂಡುರಂಗ 2ನೇ ಕ್ಲಾಸಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಒಂದ್ಸಲ ಏಟಾದಾಗ ಇವನೇ ಔಷಧಿ ಹಚ್ಚಿದ್ದ. ಆಗ್ಲಿದ್ದಾನು ಲವ್ವ. ಅಯ್ಯೋ ಚಮನೆ, ಲವ್ ಅಂತ ಲವ್ ಇಲ್ಲಿ ನೋಡ್ತಾ ಇದೆ ಸುಮ್ಮನೆ. ಅಮ್ಮ, ನನ್ಗೆ ಹೊಡೆದಿದ್ ಬೇರೆ ಯಾರು ಅಲ್ಲ, ನನ್ ಗಂಡನೇ. ಅಲ್ಲಮ್ಮ, ನನ್ನ ಮಗನ್ನ ನಿನ್ನ ಫ್ರೆಂಡು ಅಂತೀಯ. ನಿನ್ನ ಗಂಡನ ಹೇಳಿ ಹೊಡಿಸಬಹುದಾ? ನಾನು ಹೊಡಿಸಿಲ್ಲ. ನಾನು ಪಾಂಡುರಂಗ ಎಷ್ಟು ದಿವಸ ಆದ್ಮೇಲೆ ಭೇಟಿ ಆಗಿದ್ವಿ ಅಂತ ಸಂತೋಷದಲ್ಲಿ ಮಾತಾಡ್ತಾ ನಿಂತಿದ್ವಾ, ಅಷ್ಟಲ್ಲಿ ನನ್ ಗಂಡ ಬಂದ್ಬಿಟ್ಟ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟ. ನನ್ ಗಂಡನ್ಗೆ ಮೊದ್ಲೇ ಮುಂಗೋಪ ಜಾಸ್ತಿ, ಅದಕ್ಕೆ ಇಂಪುಗೆ ಪಂಚರ್ ಮಾಡ್ಬಿಟ್ಟ. ಎಲ್ಲೋಗ್ಬಿಟ್ಲು ನನ್ನ ಹೆಂಡ್ರು? ಆಕಡ ಹೂವಿನ ಗಂಬಲ ಇಲ್ಲೇ ಹೊಡಿತೈತೆ ಅಂದ್ರೆ ನನ್ನ ಹೆಂಡ್ರು ಇಲ್ಲೇ ಎಲ್ಲೋ ಇರ್ಬೇಕು. ಗಿರ್ಜಾ, ನನ್ ಗಂಡ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನಾನು ನಿನ್ನ ಜೊತೆಲಿರೋದು ನೋಡಿದ್ರೆ ನಿನ್ನ ಸಿಗದ್ ಬಾಳ ನಾನು ಮತ್ತೆ ಬಚ್ಚಿಟ್ಬಿಡ್ತೀನಿ. ಯೋ, ಗಂಡುಗಲಿ ಒಂದ್ಸಿಟ ಕಟ್ಟ ಕಡೆ ತುಂಟು ಮನೆ ಯಜಮಾನ ಆಗಿ ನೀನೇ ಬಚ್ಚಿಟ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ. ಬಚ್ಚಿಟ್ಕೊಳಕ್ ಹೇಳು. ಲೇ ದೇವ್ರು ಕೊಟ್ಟ ಸಂಗಿ, ಇವಳನ್ನ ಕರ್ಕೊಂಡೋಗಿ ನನ್ನ ರೂಮಲ್ಲಿ ಬಚ್ಚಿಡೆ. ಯಾವತ್ ಗೊತ್ತು ಬರ್ಲಿ, ನಾನ್ ನೋಡ್ಕೋತೀನಿ. ಗಿರ್ಜಾ, ಎಲ್ಲೋಗ್ತದೆ? ಓಹೋ, ಇಲ್ಲ ಇದೆಯಾ ನೀನು? ಲೇ, ಇವತ್ ನಿನ್ನ ಹೆಣ ಮಲಗ್ಸ ನಾನು ಹೋಗೋದು. ಯಾರಪ್ಪ ನೀನು? ಗಿರ್ಜನ್ ಗಂಡ ಮಾದೇಶಾಜಿ. ನಾನಿನ್ನೂ ಅಜ್ಜಿ ಆಗಿಲ್ಲ. ಇವನು ನನ್ನ ಮಗ. ನಿನ್ನ ಮಗ ಇವತ್ತು ಎಂತ ಕೆಲಸ ಮಾಡೋದು ಗೊತ್ತಾ? ಏನ್ ಮಾಡಿದ? ನನ್ನ ಹೆಂಡತಿ ಕೈ ಹಿಡಿದು ಬಾ ಬಾ ಅಂತ ಹೇಳ್ತಿದ್ದ. ಕೆಲಸ ಎಲ್ಲ ಮಾಡಲ್ಲ. ಸಾಕ್ ಸುಮ್ಮನೆ ರಮೆ, ಗಂಡನ ವಹಿಸ್ಕೊಂಡ್ ಬಂದ್ಬಿಟ್ಲು. ನನ್ನ ಹೆಂಡತಿ ಕೈ ಹಿಡ್ದು ಹೇಳ್ದಲ್ಲ, ಹಂಗೆ ನಿನ್ನ ಹೆಂಡತಿ ಕೈ ನಾನು ಹೇಳಿದ್ರೆ ನಿಂಗೇನಾಯ್ತದೆ? ನನಗೇನು ಆಗಕ್ಕಿಲ್ಲ ಕಾರಣ. ಬೇಕಿದ್ರೆ ಬರೀ ಅವಳ ಕೈಯೇನು, ಇವ್ರ ಕೈನು ಹೇಳಿ. ಮರ್ಯಾದೆಯಿಂದ ನನ್ನ ಹೆಂಡತಿ ಕಳ್ಸಿಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಿನ್ನ ಹೆಂಡತಿ ಬಂದಿಲ್ಲ ಅಣ್ಣ. ಹೂವಿನ ಗಂಬಳ ಬತ್ತಾಯ್ತೆ, ಇಲ್ಲೇ ಎಲ್ಲ ಅವಳೆ ಕಂಡಿಡ್ತೀನಿ. ಅಣ್ಣ ಅಲ್ಲಿಲ್ಲ. ಗಂಡ ಹೆಂಡತಿ ಕೈ ಹಿಡ್ದು ಎಳಿತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಎಳಿಬೇಕು ಅನ್ಸಿದ್ರೆ ನನ್ನ ಕೈ ಹಿಡೀರಿ. ಸುಮ್ಮನೆ ಇರಲಿ, ಅವಳು ಏನಾರು ಸಿಗಾಕೊಂಡ್ಬಿಟ್ರೆ ಅವ್ನು ನನ್ನ ತಿಥಿ ಮಾಡ್ಬಿಡ್ತಾರೆ. ನಾನು ಇಲ್ಲಿಂದ ಅಭ್ಯಾಸ ಆಗ್ಬಿಡ್ತೀನಿ. ಸುಬ್ನತಿ ಸುಬ್ಬಿ ಕಂಡೋರ್ ಕೊಡೆ ಬಂದು ಸೇರ್ಕೊಂಡಿದ್ಯಲ್ಲ, ನಾಚಿಕೆ ಆಗಿಲ್ಲ ನನಗೆ. ಪಾಂಡುರಂಗ, ನಾನು 2ನೇ ಕ್ಲಾಸಲ್ಲಿ ಅದು ನಲ್ಗೆ ಬಿಟ್ಬಿಡಕು. ಅಯ್ಯ, ನಾನು ಹೇಳಿದ್ದು ಕೇಳಬಾರ್ದ? ಕೇಳೋದು ಇಲ್ಲ, ಹೇಳೋದು ಇಲ್ಲ, ಸುಮ್ಮನೆ ನಡೀತಾ ಇರ್ಬೇಕು. ಇದ್ಯಾವ್ದು ಪ್ರಾಣಿ? ಯಾವ್ದೋ ಬೇರೆ ಗ್ರಹದಿಂದ ಬಂದಾಗೈತೆ. ನಡಿಯಮ್ಮಿ, ಏನ್ ನೋಡ್ತಿದ್ಯಾ? ಎಲ್ಲಮ್ಮಿ ನಿನ್ ಗಂಡ ನೀನ್ ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗ ಆಡ್ತಿದ್ರೆ ಅವ್ರಿಲ್ಲಿ ಇರ್ತಾರೆ, ಮನೆ ಬಿಟ್ಟು ಹೋದ್ರು. ನೀನೆಂತ ಹೇಳ್ತೀಯಮ್ಮಿ? ಗಂಡ ಮಾಡೋ ಇಂಥ ಕೆಲ್ಸಕ್ಕೆಲ್ಲ ಕುಮ್ಮಕ್ ಕೊಡ್ತಿಯಲ್ಲ, ಇವತ್ತಲ್ಲ ನಾಳೆ ಅವನ್ ಕೈ ಕಾಲು ಕತ್ತಿಸಿಲ್ಲ ಅಂದ್ರೆ ನನ್ನ ಹೆಸರು ಮಾದೇಶನ ಅಲ್ಲ. ಆ ಪರದೇಶಿ ನನ್ನ ಮಗನ ಕೈ ಕಾಲು ಕತ್ತಿಸ್ತೀನಿ ಅಂದ್ರೆ ಅಂತ ಕಿಸಿತಿದೆಯಲ್ಲ, ನಿನಗೇನು ಮಾತು ದೊಡ್ಡ ರೋಗ? ನಿನ್ ಗಂಡ ಅಂತ ಮಾತ್ಗೂ ಹೇಳ್ತಾ ಇದ್ನಲ್ಲ, ನನಗೆ ತುಂಬಾ ಖುಷಿ ಆಗೋಯ್ತು. ಏನು ಯಜಮಾನ್ರೆ, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀರಾ. ಇನ್ಮೇಲಾದ್ರೂ ಹುಷಾರಾಗಿರಿ. ಕಂಡವ್ರನ್ನ ಪಟಾಯಿಸಕ್ ಹೋದ್ರೆ ಏನಾಗುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಅಷ್ಟಕ್ಕೂ ಪಟಾಯಿಸಲೇಬೇಕು ಅಂತ ಅನ್ಸಿದ್ರೆ ನನ್ನನ್ನೇ ಪಟಾಯಿಸಿ. ಎಲ್ಲ ಸರಿಯಾಗಿ ನಡೀತಾ ಇದೆ, ಸುಮ್ಮನೆ ನಮ್ಮ ಬಾಬು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಕಟ್ಕೊಂಡಿರೋ ಹೆಂಡತಿನಂತೂ ಹೊಲಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಕಂಡವ್ರಿಂದ ಬಿದ್ದಿದ್ದಾರೆ.
ಅಳಿ ಅಂದ್ರೆ ಇನ್ನೊಂದು ಸಲ ನಿಮ್ಮ ಬಾಯಿಂದ ಇಂಥ ಮಾತುಗಳು ಏನಾದ್ರೂ ಹೊರ ಹೊಮ್ಮಿದರೆ ಇನ್ನು ಮುಂದೆ ನೋಡಿದ್ರೆ ನಿಮ್ಮನ್ನ ಅಡ್ಡಡ್ಡ ಸಿಗದ ಹಾಕ್ಬಿಡ್ತೀನಪ್ಪ. ನೀವು ನನ್ನ ಸಿಗಿರಿ, ಆ ಮಾದೇಶ ಬಂದು ನಿಮ್ಮನ್ನ ಬಗೀತಾನೆ. ಅಳಿ ಅಂದ್ರೆ ಆ ಗಿರಿಜನ ಯಾರು ಅಂತ ತಿಳ್ಕೊಂಡಿದ್ರಪ್ಪ? ನೀವೇ ಹೇಳಿದ್ರಲ್ಲ ಕುಂಟೆಬಿಲ್ಲೆ ಫ್ರೆಂಡು ಅವಳ ಮಂಡಿ ಗಾಯ ಆದಾಗ ನಾನೇ ಔಷಧಿ ಹಾಕಿದ್ದೆ ಅಂತ. ಏನೋ ಅವಳು ಅಪರೂಪಕ್ಕೊಮ್ಮೆ ಸಿಕ್ಕಿದ್ಲಲ್ಲ, ಮನೆಗೆ ಹೋಗೋಣ ಬಾರೇ ಅಂತ ನನ್ನ ಕೈ ಹಿಡ್ದು ಕರ್ದೆ ಕಣೋ. ಅದು ಇಷ್ಟೆಲ್ಲ ಅನಾಹುತ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗ್ಬಿಟ್ಟಿದ್ರೆ ನನ್ ಕೈ ಹಿಡ್ದು ಹೇಳ್ತಿದ್ರ ನಿನ್ ಕತೆ ಮುಗೀತು. ಆ ಮಾದೇಶ ಇನ್ನೊಬ್ಬ ರೌಡಿನೂ ಕರ್ಕೊಂಡ್ ಬರ್ತಿದ್ದಾನೆ. ಏ ರಾಮ, ಏನ್ ಸಹಾಯ ಮಾಡ್ಲಿ ಅಂತ ಕೇಳ್ತಿದ್ಯಲ್ಲ, ಒಂದ್ ಕೈ ಕಾಲ್ ಮುರಿ. ಜಸ್ಟ್ ಮಿಸ್ ತಪ್ಪಿಸ್ಕೊಂಬಿಟ್ಟಾನ. ಮನೆ ನೋಡ್ಕೊಂಡಿದ್ಯಾ ತಾನೆ? ಆಸಾಮಿ ನೋಡಿದ್ಯಾ ತಾನೆ? ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಕೈ ಎಳೆದವಳನ್ನು ಬಿಡಬಲ್ಲ. ಬಿಡಲ್ಲ. ಅವನು ಯಾವ ಕೈಯಿಂದ ನಮ್ಮ ಅಜ್ಜಿ ಕೈ ಹಿಡಿದು ಎಳ್ದವನು ಆ ಕೈನ ಕತ್ತರಿಸ. ಅವ್ನು ಎಳೆದಿದ್ದು ನಿಮ್ಮ ಅಜ್ಜಿ ಕೈ ಅಲ್ಲ ಕಣೋ, ನನ್ನ ಹೆಂಡ್ರ ಕೈ. ನಿಮ್ಮ ಹೆಂಡ್ರು ನಮ್ಮ ಅಜ್ಜಿ ಸಮಾನ ಅಂತ ಹೇಳ್ದಲ್ಲ. ಅಣ್ಣಯ್ಯ, ಈ ತರ ತಲೆ ತಪ್ಪಿಸ್ಕೊಂಡು ತಿರುಗ್ತಿದ್ಯಲ್ಲ, ಈ ಸಮಯದಲ್ಲಿ ಏನಾದ್ರೂ ಅಕ್ಕಿ ಇದ್ದಿದ್ರೆ ಚೆನ್ನಾಗಿ ಬೆಂಡೆತ್ತಿರೋರು. ಮಾದೇಶಕಮ್ಮ, ಅಲ್ಲ ನಿಂಗೆ ಏನು ಯಜಮಾನ್ರೆ, ಯುದ್ಧದ ಸಮಯದಲ್ಲಿ ಯಥೇಚ್ಛವಾಗಿ ಮದ್ಯವನ್ನು ಹೀರಿ ಮುನ್ನುಗ್ಗಿ ಬರುತ್ತಿರುವ ಮದಗಜಗಳನ್ನು ಬರೀ ಮುಂಗೈಯಿಂದಲೇ ತಡೆದು ನಿಲ್ಲಿಸಿದ ವಂಶದ ಮಗ ನೀವು. ಅಂಥದ್ರಲ್ಲಿ ಯಾವನ ಹಳ್ಳಿ ಗಮಾರಿಗೆ ಹೆದರ್ಕೊಂಡು ಮೂಲೆ ಸೇರಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ನಂಗೆ ಗೊತ್ತಾಗೋಯ್ತು, ಗಂಡಿಗಲಿ ವಂಶದ ವೀರರು ಉತ್ತರ ಕುಮಾರರು. ಬಾಯಿ ಕಟ್ಟೆ ಬಿಡವಾ. ಇನ್ನೊಮ್ಮೆ ನಿನ್ನ ಬಾಯಿಂದ ಇದೇ ಮಾತುಗಳು ಬಂದದ್ದೇ ಆದ್ರೆ ನಿನ್ನ ಗಂಟ್ಲು ಪಿಪಿನ ಕಿತ್ತಿ ಕೈಯಲ್ಲಿಟ್ಟು ಬಿಡ್ತೀನಿ. ನೀವು ಗಂಟ್ಲು ಪಿಪಿ ಕೇಳಿ ಆ ಮಾದೇಶ ಬಂದು ನಿಮ್ ಬುಡ ಕಿತ್ತು ಬಿಡ್ತಾನೆ. ನೀನು ಮತ್ತೆ ಮತ್ತೆ ಯಾತಕ್ಕೆ ನನ್ನ ಹುಡ್ಕೊಂಡು ಬರ್ತಾ ಇದೀಯಾ? ಸಾಕು ಸುಮ್ಮನೆ ರೈ, ನಮ್ಮ ಮುಂದೆ ಮಾತ್ರ ಈ ನಾಟಕ. ಎರಡನೇ ಕ್ಯಾಕ್ಸ್ ನಡೀತಿಲ್ಲ ನಿಮಗೆ ಸಂಬಂಧ. ಬಾಯಿ ಕಟ್ಟೆ ಬಡವ. ನಮ್ಮಿಬ್ಬರ ಪರಮ ಪವಿತ್ರ ಈ ಸ್ನೇಹಕ್ಕೆ ಇಲ್ಲಿದ್ದೆಲ್ಲ ಸುಣ್ಣ ಬಣ್ಣ ಹೊಡಿತೀಯನ ನೀನು? ಆ ಸ್ನೇಹ ಬಾಂಧವ್ಯದಲ್ಲೇ ನಾನು ಮನೆಗೆ ಹೋಗೋಣ ಬಾ ಅಂತ ಇವಳು ಕೈ ಹಿಡ್ದು ಎಳ್ಬಿಟ್ಟಪ್ಪ. ಅಷ್ಟಕ್ಕೆ ಆ ಮಾದೇಶ ತಪ್ಪು ತಿಳ್ಕೊಂಡ್ಬಿಟ್ಟ. ಇದನ್ನೇ ಪೊಲೀಸ್ನವ್ರ ಮುಂದೆ ಹೇಳು, ಅವರು ಆ ಮಾದೇಶನ ಬದ್ದು ಒಳಗಡೆ ಹಾಕ್ತಾರೆ. ನನ್ನ ಸಂಸಾರ ಹಾಳಾಗೋಗುತ್ತೆ. ಏನ್ ಮಾಡೋದು? ನನ್ ಗಂಡ ಮೊದ್ಲಿಂದನೂ ಮುಂಗೊಪ್ಪಿ. ಅಂತವ್ರ ಜೊತೆ ಯಾಕೆ ಬಾಳ್ವೆ ಮಾಡ್ತೀಯ? ಬಿಟ್ಟು ಬಂದ್ರು. ಅವನ್ನ ಪೇಟೆ ಕರ್ಕೊಂಡ್ ಬಂದಿದ್ದು ಇದೇ ಕಾರಣಕ್ಕೇನೆ. ಇಲ್ಲಿ ಯಾರೋ ಕೋಪ ಬಿಡಿಸ್ಬಿಟ್ಟು ಅವನ್ನ ಸರಿ ಮಾಡ್ತಾರಂತಲ್ಲ. ಓ, ಕೌನ್ಸಿಲಿಂಗು. ಪಾಂಡುರಂಗ, ಈ ಊರ್ನಲ್ಲಿ ನನ್ನವರು ತನ್ನವರು ಅಂತ ನನಗ್ ನೀನ್ ಒಬ್ನೇ ಇರೋದು. ನನ್ ಗಂಡಂಗ್ ಬುದ್ಧಿ ಕಲ್ಸಿ ನೀನ್ ತಂಗಿಗೆ ಸಹಾಯ ಮಾಡ್ಬಾರ್ದಾ? ತಂಗಿ ಅಂತ ಹೇಳ್ಬಿಟ್ಟಲ್ಲ, ಬಿಡು. ಅವನಿಗೆ ಬುದ್ಧಿ ಕಲ್ಸೋ ಜವಾಬ್ದಾರಿ ನಂದು. ಆ ಎಡಗೈ ಬಲಗೈನ ಇವತ್ತು ಬಿಡಬಾರ್ದು ಕಣೋ, ಯಾವ್ದಾದ್ರು ಒಂದು ಕೈ ಎತ್ತು ಬಿಡಬೇಕು. ಕಾರಣ ಅವನ್ ನಮ್ಮ ಅಜ್ಜಿ ಕೈ ಹಿಡಿದು ಎಳ್ದವನ ಅಂದ್ಮೇಲೆ ಅವನ್ನ ಬಿಡಬಾರ್ದು. ಅವ್ನ ಕೈ ಹಿಡಿದಿರೋದು ನಿಮ್ಮ ಅಜ್ಜಿನಲ್ಲ ಕಣೋ, ನನ್ನ ಹೆಂಡ್ರನ್ನ. ನಿಮ್ಮ ಹೆಂಡ್ರು ನಮ್ಮ ಅಜ್ಜಿ ಅಲ್ಲೇ ನಾನು. ಪಾಂಡುರಂಗ, ಪಾಂಡುರಂಗ, ನೋಡ ಮಾದೇಶ, ನನ್ನ ಮೇಲೆ ಏನಾದ್ರು ಕೈ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ನೆಟ್ಟ ಪೊಲೀಸರ ಹತ್ರ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ನಾನು ನೋಡ್ದೆ ಪೊಲೀಸ. ನಾವು ನೋಡಿದ್ರೆ ಜೈಲೇನಲ್ಲಿ ಅವತ್ತು ಬಂದಾಗಲೇ ನಮ್ಮ ಕೈಲಿ ಸಿಗಾಕೊಂಡು ಒದೆ ತಿಂದಿದ್ರೆ ನಾವು ಮತ್ತೆ ಹುಡ್ಕೊಂಡ್ ಬರ್ತಿದ್ವಾ? ಈಗಲೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಒದೆ ತಿಂದು ನಮ್ಮ ಕೈಯಲ್ಲಿ ಯಾವತ್ತು ಹುಡ್ಕೊಂಬರಲ್ಲ. ನೋಡಿ, ನಮ್ಮ ಅಣ್ಣ ಹೆಂಗ್ ಮಾತ್ರ ಹೊಡಿಬೇಡಿ. ಈ ಹೆದರಿಕೆಗೆ ಈಗಲೇ ಅವನಿಗೆ ಜ್ವರ ಬಂದ್ಬಿಟ್ಟಿದೆ. ಗೊತ್ತಿಲ್ಲ, ನನ್ನ ಕೈ ರುಚಿ ಇವನಿಗೆ ತೋರಿಸ್ಬಿಟ್ಟೆ ಹೋಗೋದು. ದೋಸೆ ಹಿಟ್ಟನ್ನ ರುಬ್ಬಿದ್ದಲ್ಲ ಅಣ್ಣಯ್ಯ, ಈಗ ಅದೇ ಹಿಟ್ಟಲ್ಲಿ ವಡೆ ಮಾಡ್ಕೊಂಡು ತಿನ್ನಕ್ಕಾಗೋಯ್ತು. ಡಾಕ್ಟ್ರೇ, ನನ್ ಕಲ್ಲು ಮಾತಾಡ್ತಾ ಇರೋದು. ನಮ್ಮ ಮನೆಗೆ ಬೇಗ ಬನ್ನಿ. ಏನಾಯ್ತಮ್ಮ? ಮಾದೇಶ, ರಾಮು ಅನ್ನೋ ಇಬ್ರು ರೌಡಿಗಳು ಬಂದು ನಮ್ಮ ಅಣ್ಣಂಗೆ ಚೆನ್ನಾಗಿ ಹೊಡೆದ್ಬಿಟ್ರು. ನೀವೇನು ಒಂದ್ಕಿಂತ ಇದ್ಲ? ಕತ್ತಿ ಏನಿದೆ? ಡಾಕ್ಟ್ರೇ, ಕತ್ತಿಗಲ್ಲ, ಅವ್ರು ಡಿಚ್ಚಿ ಹೊಡೆದಿದ್ದು ತಲೆಗೆ. ಡಾಕ್ಟ್ರು ನಾನು ನೀನಾ? ತಲೆಗೆ ಡಿಚ್ಚಿ ಹೊಡೆದಿದ್ಲು, ಏಟು ಬಿದ್ದಿರೋದು ಕುತ್ತಿಗೆಗೆ. ಕುತ್ತಿಗೆ ಹೊಡಿಬಾರ್ದು ಅಂತ ರೌಡಿಗಳಿಗೆ ಏನ್ ಗೊತ್ತು ಡಾಕ್ಟ್ರೇ? ಕತ್ತು, ತಲೆ, ಕೆನ್ನೆ ಬಹಳ ಸೂಕ್ಷ್ಮವಾದ ಜಾಗಗಳು. ಯಾವುದೇ ಕಾರಣಕ್ಕೂ ಪೇಷಂಟ್ ಇಲ್ಲಿಂದ ಅಲುಗಾಡಿಸೋ ಹಾಗಿಲ್ಲ. ನರ್ಸಿಂಗ್ ಹೋಮ್ ಕರ್ಕೊಂಡೋದ್ರೆ ಏನಾಗುತ್ತೆ? ಆಂಬುಲೆನ್ಸ್ ಸಾಯ್ತಾನೆ, ಮನೇಲೆ ಸಾಯ್ಲಿ ಬಿಡು. ಇವನ ಸಾವಿಗೆ ಆ ಇಬ್ಬರು ನೋಡಿದರೆ ಕಾರಣ ಅಂತ ನಾನು ಇಲ್ಲೇ ಡೆತ್ ಸರ್ಟಿಫಿಕೇಟ್ ಕೊಟ್ಟು ನಾಡಿ ಬೀಳ್ತಾ ಇದೆ. ಬಾಡಿ ಆಗಿ ಗಾಡಿ ಬರೋ ಮೊದಲು ಪೊಲೀಸ್ಗೆ ಫೋನ್ ಮಾಡಿ. ಅದರ ಅವಶ್ಯಕತೆ ಇಲ್ಲ, ನಾನಾಗ್ಲೇ ಬಂದಾಯ್ತು. ನಮ್ಮ ಮನೇಲಿ ಹೀಗಾಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಈ
ಮನೆಗೆ ಆಗಾಗ ರೌಡಿಗಳು ಬಂದು ತೊಂದರೆ ಕೊಡ್ತಾರೆ ಅಂತ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರು. ಆ ಮನೆ ಇದೆ ತಾನೆ? ಹೌದು ಇನ್ಸ್ಪೆಕ್ಟ್ರೆ. ಆ ರೌಡಿಗಳ ಹೆಸರು ಮಾದೇಶ ಮತ್ತೆ ರಾಮು ತಾನೆ? ಹೌದು ಇನ್ಸ್ಪೆಕ್ಟ್ರೆ. ನೀವೆಷ್ಟೇ ಕೂಗಾಡಿದ್ರು ಯಾರು ನಿಮ್ ಸಹಾಯಕ್ಕೆ ಬರಲಿಲ್ಲ ತಾನೆ? ಹೌದು ಅಂಕಲ್. ಅಕ್ಕಪಕ್ಕದ ಮನೆಯವರು ಇದ್ರು ಸತ್ತಂಗೆ ತಾನೆ? ಹೌದು ಅಂಕಲ್. ಯಾರಿಗೆ ಯಾರುಂಟು ಎರವಿನ ಸಂಸಾರ, ವೀರ ಮೇಲಿನ ನೊರೆಯು ಸ್ಥಿರವಲ್ಲ ದೊರೆಯೇ ಅಂತ ಮಲ್ಯದಾಸ ಹಾಡಿದ್ದು ಅದಕ್ಕೇನೆ. ನೀವೇನು ಯೋಚನೆ ಮಾಡಬೇಡಿ, ನಾನಿರೋ ಏರಿಯಾದಲ್ಲಿ ಯಾವ ರೌಡಿಗಳು ಬದುಕಿರಬಾರ್ದು. ಒಬ್ಬೊಬ್ಬನು ಪೀಸ್ ಪೀಸ್ ಮಾಡಿ ರಿಪ್ಪೀಸ್ ಹೊಡೆದು ಬಿಡ್ತೀನಿ. ಇದೆಲ್ಲ ಹೇಗಾಯ್ತು? ರೌಡಿಗಳು ನಮ್ಮ ಮನೆಗೆ ನುಗ್ಗಿ ಹಿಂದೆ ಮುಂದೆ ನೋಡ್ದೆ ನಮ್ಮ ಯಜಮಾನ್ರೆ ಚೆನ್ನಾಗಿ ಹೊಡೆದ್ಬಿಟ್ರು. ನಿಮ್ಮ ಯಜಮಾನ್ರೆ ಹೊಡಿತಿರ್ಬೇಕಾದ್ರೆ ನೀನೇನು ಮಣ್ಣು ಮುಗ್ತಿದ್ಯಾ? ಪಾತ್ರೆ ಬೆಳಗ್ತಿದ್ದೆ. ಸತ್ಯವ್ರತಿಯಾಗಿ ನೀನು ನಿನ್ನ ಗಂಡನ ಉಳಿಸ್ಕೊಳ್ದು ಬಿಟ್ಟು ಹೀಗೆಲ್ಲ ಮಾತಾಡ್ತಿದ್ದಿಲ್ಲ. ನಿನಗೆ ರಾಜಕೀಯ ಆಗಲ್ಲ? ಕಟ್ಕೊಂಡಿರೋ ಗಂಡನಿಗೆ ಹೊಡಿತಿರ್ಬೇಕಾರೆ ನೀನ್ ಅಡ್ಡ ಹೋಗಿ ನನ್ನ ಗಂಡಿಗೆ ಹೊಡಿಬೇಡಿ, ನನಗೆ ಹೊಡಿರಿ, ನನ್ನನ್ನು ಕೊಲ್ಲಿ ಅಂತ ಹೇಳಿ ನಿನ್ನ ಪ್ರಾಣನ ಬಿಟ್ಟು ಅವನ ಪ್ರಾಣ ಉಳಿಸ್ಬೇಕಾಗಿತ್ತು. ಈಗ ನೀನು ವಿಧವೆ ಆಗ್ತಿಲ್ಲ. ಏನ್ ಮಾಡ್ಲಿ? ನಮ್ಮ ಯಜಮಾನ್ರೆ ನನ್ನ ಪ್ರಾಣ ಏನು, ನಾನು ಏನೇ ಕೊಟ್ರು ಬೇಡ ಅಂತಾರೆ. ಗಂಡಸ್ರು ಯಾವಾಗ್ಲೂ ಹಾಗೆ ಬೇಡ ಬೇಡ ಅಂತಿರ್ತಾರೆ. ಕಟ್ಕೊಂಡಿರೋ ಹೆಂಡತಿಯಾಗಿ ನೀನು ಗಂಡನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವನು ಬೇಡ ಬೇಡ ಅಂದ್ರು ಬಲವಂತದಿಂದ ತಗೋ ಅಂತ ಕೊಟ್ರೆ ಆ ಬದ್ಮಾಶ್ ಬಾಯಿ ಮುಚ್ಕೊಂಡು ಬಿದ್ದಿರ್ತಾನೆ. ಈಗ ಬಾಡಿಯಲ್ಲಿದೆ? ಗಾಡಿ ಇನ್ನೂ ಆಗಿಲ್ಲ, ಗಾಡಿ ಬರೋದು ಲೇಟು. ಯಾನ ಅಂತೂ ಜಾಲಂಟೆ ಉಳಿಯೋಲ್ಲ. ಎಷ್ಟು ಆಡ್ತಿದ್ದಾನೆ? 70-80 ಆಡೋ ಜಾಗದಲ್ಲಿ 10-20 ಆಡ್ತಿದ್ದಾನೆ. ಅಂದ್ಮೇಲೆ ಚಾಪೆಲ್ ಸುತ್ತದ ಗ್ಯಾರಂಟಿ ಅಂತ ಆಯ್ತು ನೋಡಿ. ನೀವೇನು ಹೆದರ್ಕೋಬೇಡಿ. ಪೋಸ್ಟ್ ಮಾರ್ಟಮ್ ಆಗೋದಕ್ಕಿಂತ ಮುಂಚೆ ಆ ರೌಡಿಗಳನ್ನ ಹಿಡಿದು ಅವ್ರನ್ನ ಏರೋಪ್ಲೇನ್ ಹಚ್ಚಿ ಚಪಾತಿ ಮಾಡ್ಬಿಡ್ತೀನಿ. ಯಾಕೆ ಇನ್ಸ್ಪೆಕ್ಟರ್ ಅಂಕಲ್? ನಾಮರ್ದ ಗಂಡಸರಿಗೆ ಹೆಂಡತಿರನ್ನ ಹೊಡೆಯೋದು ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗೋಗಿದೆ. ಈಗಾಗಲೇ ಆ ಮಾದೇಶನ ಮೇಲೆ 2 ಕಂಪ್ಲೇಂಟ್ ಬಂದಿದೆ. ಇನ್ನು ಅವನ ಕತೆ ಮುಗೀತು. ಆ ಮಾದೇಶ ಅತಳ ವಿತಳ ಸುತಳ ಪಾತಾಳ ತಳಾತಳ ವಿತಳ ಎಲ್ಲೇ ಅಡಗಿದ್ರು ನಾನು ಅವನನ್ನು ಬಿಡಲ್ಲ. ಅವನನ್ನ ಹಿಡ್ಕೊಂಡು ಬಂದು ಚೆನ್ನಾಗಿ ರುಬ್ಬಿ ಚಟ್ನಿ ಮಾಡಿ ಜೈಲಲ್ಲಿರೋ ಖೈದಿಗಳಿಗೆಲ್ಲ ತಿನ್ನಿಸ್ಬಿಡ್ತೀನಿ. ಹೆಂಡತಿ ಮೇಲೆ ಅನುಮಾನ ಪಡೋರ್ನ ಸುಮ್ಮನೆ ಬಿಡಕ್ಕಾಗುತ್ತೇನೋ? ನಿಮ್ಮಂತವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಗೃಹಕ್ಕೆ ಹಾಕೋರ್ಗೂ ಕಾಯ್ಬೇಕಾಗುತ್ತೆ. ಅದಕ್ಕೆ ಸ್ಟೇಷನಲ್ಲಿ ಕೊಂದು ಬಿಡ್ತೀನಿ. ಈಗಲೇ ಹೋಗಿ ಇನ್ಸ್ಪೆಕ್ಟರ್ ಕಾಲಿಗೆ ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ. ಸಾರ್ ನಮ್ ತಪ್ಪಾಯ್ತು ಸಾರ್, ಬಿಟ್ಬಿಡಿ ಸಾರ್, ನಿಮ್ ಕಾಲು ಹಿಡ್ಕೋತೀನಿ, ಬಿಟ್ಬಿಡಿ ಸಾರ್. ಇನ್ಸ್ಪೆಕ್ಟ್ರೆ, ಈ ಮಾದೇಶನೇ ನಮ್ಮ ಯಜಮಾನ್ರು ಹೊಡ್ತಿದ್ದು. ಸಾರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಯಾವತ್ತೋ ಒಂದಿನ ಗೊತ್ತಿಲ್ಲದ ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಈ ಮಾದೇಶನನ್ನೇ ನಿಂತ ಕೆಲಸಕ್ಕೆಲ್ಲ ಬೆಳೆಸ್ಕೊಂತ ಇದ್ದಾನೆ ಸರ್. ಇನ್ಮೇಲೆ ಮಂಟಿನ ಕೆಲಸ ಯಾವತ್ತೂ ಮಾಡಲ್ಲ ಸರ್. ಹೇಳಬಲ್ಲ. ನೀನ್ ಹೇಳ ತಗೊಳ್ಳ ಈಗನ್ನ ಒಂದೇ ಏಟಿಗೆ ಅಮಾದೇಶನ್ ಸುಟ್ಬಿಡು. ಬೇಡ ಕಣಮ್ಮ, ಬೇಡ ಕಣ. ಈ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಹೇಳ್ತಿದ್ದಾನೆ, ಅವನ್ನ ಶೂಟ್ ಮಾಡ. ಈ ಮಾದೇಶ ಬದುಕಿದಿರ್ತಾನೆ, ಅವ್ನ ಹೆಂಡತಿ ಮೇಲೆ ಅನುಮಾನ ಪಡೋದು, ಪಾಪ ಕಣೋ, ಅವನು ಗೋಳು ನನ್ನ ಕೈ ನೋಡಕ್ ಆಗ್ತಿಲ್ಲ. ಹಳ್ಳಿಲಿ ಇರೋರೆಲ್ಲ ಇವ್ನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಶೂಟ್ ಮಾಡ. ಬೇಡ ಸರ್, ಬೇಡ ಸರ್, ನನ್ನ ಹೆಂಡತಿ ಮೇಲೆ ಇನ್ಮೇಲೆ ಯಾವತ್ತೂ ಅನುಮಾನ ಪಡಲ್ಲ ಸರ್, ಬಿಟ್ಬಿಡಿ ಸರ್, ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಸರ್. ರಾಮ, ಈ ಮಾದೇಶ ಇಲ್ಲೇ ಇರ್ತಾನೆ, ನೀನ್ ಹೋಗಿ ಅವನ ಹೆಂಡತಿ ಕರ್ಕೊಂಡ್ ಯಾವುದೇ ಕಾರಣಕ್ಕೂ ಕೈ ಹಿಡ್ಕೊಂಡು ಹಿಡಿಯೋಗಿಲ್ಲ. ಕೈ ಹಿಡ್ಕೊಂಡು ತಂಗಿ ತರ ಕರ್ಕೊಂಬಪ್ಪ. ಯಾಕೋ ಸಿಕ್ಕಾಬಿಟ್ಟೆ ತಲೆ ಕೆಟ್ಟೋಯ್ತು. ಲೇ ಪಾಂಡಗನ ಹೆಂಡತಿ, ಹೋಗಿ ಕಾಪಿ ತೊಂಬ. ಎಲ್ಲಿ ನನ್ ಗಂಡ? ಇಲ್ಲ ನಿಂತಾವ್ ನೋಡು, ಇನ್ಸ್ಪೆಕ್ಟರ್ ತಗಲಾಕೊಂಡು ನರಳಾಡ್ತಾವನೆ. ರಾಮ, ಅವನ ಹೆಂಡತಿ ಕರ್ಕೊಂಬಂದೆ ತಾನೆ, ಇದೇ ಲಾಸ್ಟ್. ಇನ್ನೊಂದ್ ಸತಿ ಒಂದ್ ಸಂಘನಾರ ಮಾಡ್ದು ಈ ಗನ್ನಲ್ಲಿರೋ 6 ಬುಲೆಟ್ನ ನಿನ್ ಎದೆ ಒಳಗೆ ತುಂಬಿಡ್ತೀನಿ. ಏನಮ್ಮ, ನಿನ್ನ ಗಂಡ ಎಂತ ಕೆಲಸ ಮಾಡಿದಾನ ಗೊತ್ತಾ? ಒಂದೇ ಏಟಿಗೆ ಪಾಂಡುರಂಗನ ಮಲಗಿಸ್ತಾನೆ. ಅವನು ಸಾಯೋದಕ್ಕಿಂತ ಮುಂಚೆ ಈ ಗನ್ನಲ್ಲಿ ಒಂದು ಬುಲೆಟ್ ಹಾರಿಸ್ತೀನಿ. ನಿನ್ನ ಗಂಡನ ಎದೆಗೆ. ಸರ್, ದಯವಿಟ್ಟು ನನ್ನ ಗಂಡನ ಸಾಯಿಸ್ಬೇಡಿ ಸರ್, ಅವ್ರು ಕೋಪಿಸ್ಟ್ ಅಷ್ಟೇ, ಆದ್ರೆ ತುಂಬಾ ಒಳ್ಳೆಯವರು. ನೋಡಮ್ಮ, ನಿನ್ನ ಪಾಂಡುರಂಗನ ಮಧ್ಯೆ ಏನಾಯ್ತು ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಗಂಡ ಸಾಯೋದ್ ಗ್ಯಾರಂಟಿ. ಸರ್, ಅದು ನಾನು ಪಾಂಡುರಂಗ ಇಬ್ರು 2ನೇ ಕ್ಲಾಸ್ನಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ, ಜೊತೆ ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ. ನನ್ನ ಕಾಲ್ ಗೇಟಾದಾಗ ಅವನೇ ಔಷಧಿ ಹಚ್ಚಿದ್ದು. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ವಿ ಅಂತ ನಾನು ಅಣ್ಣ ಅನ್ನೋ ಭಾವನೆನಲ್ಲಿ ಅವನ ಜೊತೆ ನಾನು ಸಂತೋಷವಾಗಿ ಮಾತಾಡ್ತಿದ್ದೆ. ಅವ್ನ ತಂಗಿ ಅನ್ನೋ ಭಾವನೆನಲ್ಲಿ ಬಾರಮ್ಮ ಮನೆಗೆ ಅಂತ ಕೈ ಹಿಡಿದು ಎಳಿತಿದ್ದೆ. ನೋಡಿದ್ವಿ ಅನುಮಾನದ ಪಿಶಾಚಿ ತಪ್ಪು ತಿಳ್ಕೊಂಡು ನನ್ನ ಅಣ್ಣ ಹಾಸಿಗೆ ಮೇಲೆ ಮಲ್ಕೊಳ್ಳೋಕೆ ಮಾಡ್ಬಿಡಿದ ನೋಡಿದ್ದ. ನೀನ್ ಹೇಳ್ತಿರೋ ದಿಟ್ವಾ? ನಿಮ್ಮಿಬ್ರು ಸಂಬಂಧ ಅಣ್ಣ ತಂಗಿ ಸಂಬಂಧನಾ? ನಿನ್ನ ಪಾಪ ಚಾಮಂತಿಲೇನು? ಮೊದ್ಲೇ ನಂಗೆ ಯಾಕೆ ಹೇಳಲಿಲ್ಲ? ಹೇಳೋದು ಕೇಳ್ಬಿಟ್ಟೆ, ಒಳ್ಳೆ ತಿಂಗಳಾಯ್ತಲ್ಲ ಮೈಮೇಲೆ ಬರ್ತಿದ್ದೆ. ನನಗೆ ಜ್ಞಾನೋದಯ ಆಯ್ತು ಸರ್, ಇನ್ಮೇಲೆ ಯಾವತ್ತೂ ನನ್ನ ಹೆಂಡತಿ ಮೇಲೆ ಅನುಮಾನ ಪಡಲ್ಲ. ನಿಮ್ ತಾಯಣೆ. ನೋಡಪ್ಪ, ನಿನ್ ನಾಣೆ ಪ್ರಮಾಣ ಎಲ್ಲ ನಂಬಕ್ಕಾಗಲ್ಲ. ಈ ಖಾಲಿ ಪೇಪರ್ ಮೇಲೆ ಒಂದು ಸೈನ್ ಮಾಡು.
ಇದನ್ನ ನಿನ್ನ ಹತ್ರ ಇಟ್ಕೋ. ನಿನ್ನ ಗಂಡ ನಿನಗೆ ಕಿರುಕುಳ ಕೊಟ್ರೆ ಅಥವಾ ನಿನ್ನ ಮೇಲೆ ಅನುಮಾನ ಪಟ್ರೆ ಇದನ್ನ ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಮಾಡು. ನಾನು ಇವ್ನು ಪೋಸ್ಟ್ ಮಾರ್ಟಮ್ ಮಾಡಿ. ಇನ್ಸ್ಪೆಕ್ಟ್ರೆ ಸ್ವಲ್ಪ ಉಸಿರಾಡ್ತಾ ಇದ್ದಾನೆ. ಇನ್ನು 2-3 ದಿನದಲ್ಲೇ ಸರಿ ಹೋಗ್ಬಿಡ್ತು. ಗಿರ್ಜಾ ನಡಿ, ದೇವಸ್ಥಾನಕ್ಕೆ ಹೋಗಿ ಪಾಂಡುರಂಗ ಬದುಕಲಿ ಅಂತ ಅರ್ಚನೆ ಮಾಡಿಸುವ. ಇನ್ಸ್ಪೆಕ್ಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮಿಂದ ನನ್ ಗಂಡಲಿದ್ದ ಅನುಮಾನದ ಪಿಶಾಚಿ ಹೊಂಟೋಯ್ತು. ಬನ್ರಿ ಹೋಗುವ. ಬಾಬಾ ಮಾದೇಶ ಹೋದ ಹೇಳಿ. ಏ ಆತ್ರ ಹೋಗಿ ಅಂಜಿನಿ ಓದ್ನೇನು ಹೋದ ಬಾಬಾ. ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ಪ್ರಾಣ ಉಳಿಸ್ಬಿಟ್ರಲ್ಲ, ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಯ ಕಣ್ಣೀರು ಕಂಡ್ರಪ್ಪ. ಹಿಂಗೆ ಮಾಡಿ ಅಂತ ಐಡಿಯಾ ಕೊಟ್ಟಿದ್ದು ನಾನು, ನನ್ಗೇನಿಲ್ವಾ? ಲೇ ಚಂಪಚಮಲೆ, ನಿನಗೆ ಅದು ಏನ್ ಬೇಕು ಅಂತ ಕೇಳೆ ಈಗಿಂದ ಈಗಲೇ ನೆರವೇರಿಸ್ಬಿಡ್ತೀನಿ. ಹೆಂಗೋ ನಿಮ್ ಎಂಡ್ರವ ಮನೇಲಿಲ್ಲ, ನನ್ನ